Namaste viewers. This is Rudresh from Cargo Gas Engineer. Honda Jazz ಇದು 2009 ಮಾಡಲ್. ಇದು LPG ಫಿಟ್ ಮಾಡಿದ್ದೀವಿ. ಇದಕ್ಕೆ ECU ಒಳಗಡೆ ಇದೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್. ಇಲ್ಲಿ ನೋಡಿ ಒಂದು ಫ್ಯೂಸ್ ಕೊಟ್ಟಿರ್ತೀವಿ ಇದಕ್ಕೆ. ಈ ಫ್ಯೂಸ್ನಲ್ಲಿ ಟೋಟಲ್ ಸಿಸ್ಟಮ್ದು ಪವರ್ ಇಲ್ಲಿಂದನೇ ಏನೋ ತೊಂದರೆ ಹೋಗುತ್ತೆ. ಏನೋ ತೊಂದರೆ ಆಯಿತು ಅಂತ ಅಂದರೆ ಅದು ಹೋಗುತ್ತೆ, ನಾವು ರೀಪ್ಲೇಸ್ ಮಾಡ್ಕೋಬೋದು. ಕಾರಣ ಏನು ಅಂತ ಕೂಡ ನೋಡ್ಕೊಳ್ಳೋಕ್ಕಾಗುತ್ತೆ. ಹಾಗೆ ಇದು ಮ್ಯಾಪ್ ಸೆನ್ಸರು, ಇದು ಇಂಜೆಕ್ಟರ್ ಕೆಲಸ ಏನು ಅಂತ ಅಂದರೆ ಎಷ್ಟು ಗ್ಯಾಸ್ ಹೋಗಬೇಕು ಅನ್ನೋದನ್ನು ECUಗೆ ಟ್ಯೂನಿಂಗ್ ಎಷ್ಟಾಗಿರುತ್ತೆ ಅಷ್ಟು ಮಿಲಿಸೆಕೆಂಡ್ಸಲ್ಲಿ ಗ್ಯಾಸ್ನ ಸಪ್ಲೈ ಮಾಡುತ್ತೆ ಅಕಾರ್ಡಿಂಗ್ ಟು ದ ಫೈರಿಂಗ್ ಆರ್ಡರ್. ಇದೊಂದು ಫಿಲ್ಟರ್ ಕೂಡ ಕೊಟ್ಟಿರ್ತೀವಿ, ಅದು ಮೈಕ್ರೋ ಲೆವೆಲ್ನಲ್ಲಿ ಫಿಲ್ಟರ್ ಆಗುತ್ತೆ ಡಸ್ಟನ್ನ. ಇದು ಟೆಂಪ್ರೇಚರ್ ಸೆನ್ಸರು ಮತ್ತು ಪ್ರೆಷರ್ ಎಷ್ಟಿದೆ ಗ್ಯಾಸು ಅಂತ ಎಲ್ಲ ತೋರಿಸುತ್ತೆ. ಹಾಗೆ ಇದು ಪ್ರೆಷರ್ ರೆಡ್ಯೂಸರ್. ಇದು ಗ್ಯಾಸ್ ಪ್ರೆಷರು ಒಂದು 20 ಬಾರ್ನಲ್ಲಿರುತ್ತೆ, ಅದನ್ನು 1.2 ಬಾರ್ಗೆ ರೆಡ್ಯೂಸ್ ಮಾಡಿ ಇದನ್ನು ಇಂಜಿನಿಗೆ ಕಳಿಸ್ಕೊಡುತ್ತೆ. ಸ್ಟೀಲ್ ಟ್ಯೂಬ್ನೆಲ್ಲ ನಾವು ಕೆಳಗಡೆ ತೊಗೊಂಡೋಗಿರ್ತೀವಿ, ಪೆಟ್ರೋಲ್ ಲೈನ್ಗೆ ಪ್ಯಾರಲಾಗಿ ತೊಗೊಂಡೋಗಿರ್ತೀವಿ. ನೋಡಿ ಎಲೆಕ್ಟ್ರಿಕಲ್ ವೈರಿಂಗ್ಸ್ ಎಲ್ಲ ನೀಟಾಗಿರುತ್ತೆ, ಕನೆಕ್ಟ್ ಮಾಡಿರೋದೆಲ್ಲ ಫ್ಯೂಸ್ ಎಲ್ಲ ಹಾಕಿರ್ತೀವಿ. ಕಂಪ್ನಿನಲ್ಲಿ ಹೇಗೆ ಕೊಟ್ಟಿರ್ತಾರೋ ಹಾಗೇ ಇರುತ್ತೆ. ಇದು 1,21,000 ಕಿಲೋಮೀಟರ್ ಓಡಿಸಿದರೆ ನೋಡಿ. ಇದು ಸ್ವಿಚ್ಚು ಫೆದರ್ ಟಚ್ ಇರುತ್ತೆ, ಪೆಟ್ರೋಲಿಗೆ ಬಂತು, ಗ್ಯಾಸಿಗೆ ಚೇಂಜ್ ಓವರ್ ಆಯಿತು. ಅಂತ ಕಾಣಿಸ್ತಾ ಇದೆ ನೋಡಿ. ಇದು ಎಂಟಿ ಗ್ಯಾಸ್, ಒಂದು 8-10 ಲೀಟ್ರ್ ಇರೋ ಹಾಗೆ ಎಂಟಿ ತೋರಿಸುತ್ತೆ. ಅದು ಬಿಟ್ಟರೆ ಈ ಸೆಮಿ ಸರ್ಕಲ್ನಲ್ಲಿ ನಮಗೆ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ತುಂಬ ಅಟ್ರಾಕ್ಟಿವ್ ಆಗಿದೆ ಸ್ವಿಚ್ಚು. ನೋಡಿ ಡಲ್ ಆಯಿತು ಲೈಟು. ಪೆಟ್ರೋಲ್ ಓಡುವಾಗ ಡಲ್ ಆಗಿರುತ್ತೆ, ಗ್ಯಾಸ್ನಲ್ಲಿ ಓಡುವಾಗ ಬ್ರೈಟ್ ಆಗುತ್ತೆ. ಅಡ್ವಾನ್ಸ್ ಸಿಸ್ಟಮ್ ಇದೆ. ಹಾಗೆ ಇದರ ಮಧ್ಯದಲ್ಲಿ ಒಂದು ಸಿಂಬಲ್ ಇದೆ, ಅದು ಏನಾದ್ರೂ ಸಿಸ್ಟಮ್ನಲ್ಲಿ ತೊಂದರೆ ಆಯಿತು ಅಂತ ಅಂದರೆ ನಮಗೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಹಾಗೆ ಸಿಸ್ಟಮ್ನ ಕನೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಪೆಟ್ರೋಲು ಮತ್ತು ಗ್ಯಾಸ್ದು ಗ್ರಾಫ್ ಬರುತ್ತೆ, ಎರಡು ಮ್ಯಾಚ್ ಆಗುತ್ತೆ. ಪೆಟ್ರೋಲ್ ಗ್ರಾಫು ಹೇಗಿರುತ್ತೋ ಹಾಗೆ ಗ್ಯಾಸ್ ಗ್ರಾಫ್ ಕೂಡ ಮ್ಯಾಚ್ ಆಗುತ್ತೆ. ಬೇರೆ ಬೇರೆ ನಂಬರ್ಸ್ ಇದರಲ್ಲಿ ರನ್ ಆಗ್ತಾ ಇದೆ ನೋಡಿ. ಗ್ಯಾಸ್ ಪ್ರೆಷರು, RPM, ಮತ್ತು ಗ್ಯಾಸ್ ಟೆಂಪರೇಚರು, ರೆಡ್ಯೂಸರ್ ಟೆಂಪರೇಚರು, ಎಂಜಿನ್ ಲೋಡ್ ಎಷ್ಟಿದೆ, ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ, ಹಾಗೆಲ್ಲ ಇರುತ್ತೆ. ನಾವು ಇಲ್ಲಿಂದನೇ ಮೈಲೇಜ್ ಏನಾದ್ರು ತೊಂದರೆ ಆಗಿತ್ತು ಅಂತ ಅಂದರೆ ಕಡಿಮೆ ಆಯಿತು ಅಥವಾ ಪಿಕಪ್ ಇಲ್ಲ, ಹೀಗೆ ಎಲ್ಲವನ್ನು ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಹಾಗಾಗಿ ಇದನ್ನು ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಯಾವಾಗಲೂ ಟ್ಯೂನ್ ಮಾಡಬೇಕಾದ್ರೆ. ಇದು ಸರ್ಕ್ಯುಲರ್ ಟೈಪ್ ಟೊರಾಯ್ಡಲ್ ಟ್ಯಾಂಕ್ ಅಂತ ಹೇಳ್ತೀವಿ. ಇದರಲ್ಲಿ 28 ಲೀಟ್ರು ಇಂದ 34 ಲೀಟ್ರು, 36 ಲೀಟ್ರ್ವರೆಗೆ, ಈಗ 40 ಲೀಟ್ರ್ವರೆಗೂ ಇಡಿಸುವಂಥ ಗ್ಯಾಸ್ ಟ್ಯಾಂಕ್ಗಳು ಬಂದಿದ್ದಾವೆ. ಇದರಲ್ಲಿ ಕಂಟ್ರೋಲರ್ ಕೂಡ ಇರುತ್ತೆ. ಇದು ನೋಡಿ, ಇದನ್ನು ಆ ಕಡೆಗೆ ಟರ್ನ್ ಮಾಡಿದರೆ ಇದು ಗ್ಯಾಸ್ ಆಫ್ ಆಗುತ್ತೆ, ಇದು ಆನ್. ಇದು ಸೊಲೆನಾಯ್ಡ್ ವಾಲ್ವ್ ಇರುತ್ತೆ. ಏನೋ ತೊಂದರೆ ಆಯಿತು ಅಂತ ಅಂದರೆ ಟ್ಯಾಂಕಲ್ಲಿ ಹಾಗೆ ಕಂಟ್ರೋಲ್ ಆಗುತ್ತೆ. ಇಂಜಿನ್ ಆಫ್ ಮಾಡಿದ್ರೆ ಟ್ಯಾಂಕಿಂದ ಹೋಗ್ತಾ ಇರೋಂಥ ಗ್ಯಾಸು ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಬೇರೆ ಕಡೆ ಎಲ್ಲೂ ಡ್ಯಾಮೇಜ್ ಮಾಡಿಲ್ಲ. ಇಲ್ಲಿ ಫಿಲ್ಲಿಂಗ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದೇವೆ, ಡಿಕ್ಕಿ ತೆಗೆದುಬಿಟ್ಟು ಫಿಲ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಫಿಲ್ಲಿಂಗ್ ಪಾಯಿಂಟ್ ಇದು ನೋಡಿ, ಕವರ್ ಆಯಿತು. ಸ್ಪೇರ್ ವಿಲ್ನ ಇದ್ರ ಮೇಲೆ ಇಟ್ಕೊಂಡಿದ್ದೀವಿ, ಹಾಗಾಗಿ ಬಹಳಷ್ಟು ಜಾಗ ಮಿಕ್ಕಿದೆ. ನಾವು ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು ಇದರಲ್ಲಿ. ನಿಮ್ಗೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಮತ್ತು ಫಿಟ್ಟಿಂಗ್ ಏನಾದ್ರು ಮಾಡಬೇಕು ಅಂತ ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕಾರ್ಗೋ ಗ್ಯಾಸ್ ಇಂಜಿನಿಯರ್ಸ್, ಕಲ್ಯಾಣ ನಗರ, ಬೆಂಗಳೂರು. ಹಾಗೆ ನಾವು ಟೊಮ್ಯಾಟೊ ಮಾಡ್ತೀವಿ,
ಸ್ಟ್ಯಾಗೋ, ಲೊವ್ಯಾಟೋ, ಗ್ಯಾಸ್ಟ್ರಿಕ್ ಇಟಲಿ, ಮಿಜೋ ಎಲ್ಲ ಕಿಟ್ಗಳನ್ನು ಮಾಡ್ತೀವಿ. ನಿಮ್ಗೆ ಏನಾದ್ರು ತೊಂದರೆ ಇತ್ತು, ಏನಾದ್ರು ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ ಮತ್ತು ಫಿಟ್ಟಿಂಗ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದು ನಮ್ಮ ಸೆಟಪ್. ಇದು kindly contact us for any requirement. Thank you very much for watching this video. ನಮಸ್ತೆ, ನಾನು ರುದ್ರೇಶ್, ಕಾರ್ವಾ ಗ್ಯಾಸ್ ಇಂಜಿನಿಯರ್ಸಿಂದ. ನಾವೊಂದು 25 ವರ್ಷದಿಂದ CNG ಮತ್ತು LPG ಕಿಟ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ CNG ಬಂದಾದ್ಮೇಲೆ CNG ಟೆಕ್ನಾಲಜಿನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಯಾವುದೇ ಎನ್ಕ್ವೈರೀಸ್ ಇತ್ತು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸರ್ವಿಸ್ ಕೊಡುವಂಥದ್ದು ನಮ್ಮಿಂದ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.